ನಾನು ಹೇಳ್ತೇನೆ, ಅಲ್ಲಿ ಕಲ್ಲು ಕುಟ್ಟಕರಿಗೆ ಸಮಸ್ಯೆ ಅಲ್ಲ ಅದು. ಅಲ್ಲಿ ನೀವು ಮೊನ್ನೆನೂ ಹೇಳಿದೆ, ಒಂದು 200-300 ಕೋಟಿ ಬೆಲೆ ಬಾಳಂಥ ಕಲ್ಲು ಇದೆ. ಅದನ್ನು ಹೊಡಿಲಿಕ್ಕೆ ಇದು ಲಾಬಿ. ಏನಾರ ಒಂದು ಸಣ್ಣ ಇನ್ಸಿಡೆಂಟ್ ಆದರೆ ಅದನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸಿ ಇವ್ರನ್ನೆಲ್ಲ ನಿಲ್ಲಿಸಿ ಅದನ್ನು ಕಬಳಿಸೋಕ್ಕೆ ಸಾವಿರಾರು ಲಾರಿಗಳು ವಿತೌಟ್ ರಾಯಲ್ಟಿ ಹೋಗ್ತಾಯಿದೆ. ಎಷ್ಟೋ ಕ್ರಷರ್ಗಳಲ್ಲಿ ಸೊತ್ತೋಗ್ತಾ ಇದ್ದಾರೆ ಜನ. ಅದೊಂದು ಕೇಸು ಆಗೋಲ್ಲ, ಅದು ಈಚೆನೂ ಬರೋಲ್ಲ. ಇವ್ರದ್ರಲ್ಲಿ ಯಾರು ಆಕ್ಸಿಡೆಂಟ್ ಸೊತ್ತೋದ್ರೆ ದೊಡ್ಡ ಇಲ್ಲಿಗಲ್ ಮೈನಿಂಗ್ ನಡೀತಾ ಇದೆ ಅಂತ ಹೇಳೋದು. ಒಬ್ಬೊಬ್ಬರು ಒಂದೊಂದು ಲೋಡ್ ದಿಂಡು ಮಾಡೋಕ್ಕಾಗಲ್ಲ. ಒಂದು ದಿನಕ್ಕೆ 3 ದಿನ 2 ದಿನ ಆಗ್ತದೆ. ಅವರ ಜೀವನ ಅಡಗಿದೆ. ಸುಮಾರು ಸಾವಿರಾರು ಕುಟುಂಬಗಳು 106 ವರ್ಷದಿಂದ ಅದನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇರೋದು. ಅವ್ರಿಗೆ ತೋಟ ಮಾಡೋಕ್ಕಾಗಲ್ಲ. ಇದೇ ಕ್ರಷರ್ಗಳವರು ಧೂಳಿಂದ ಯಾರು ಕ್ರಷರಲ್ಲಿ ನಡೆಸೋಕ್ಕಾಗಲ್ಲ. ಇವರ ದಿನಕಸಬು, ಇವರ ಕುಲಕಸಬು ಕಲ್ಲುಗಳು ಹೊಡ್ಕೊಂಡು ಜೀವನ ಮಾಡ್ತಾ ಇರೋದು. ಮದುವೆಗಳು ಮಾಡೋದು, ಮನೆ ಕಟ್ಟೋದು, ಚೀಟಿಗಳು ಹಾಕ್ಕೊಳ್ಳೋದು, ಆರೋಗ್ಯ ಕೆಟ್ಟದಾಗ ಇದಕ್ಕೆ ಕಲ್ಲೇ ಅವ್ರಿಗೆ ಲೈಫ್ಗೆ ಆಧಾರ. ಅದನ್ನು ಕಿತ್ಕೊಂಡು ಒಬ್ಬನೇ ತಿನ್ನಬೇಕು ಅಂತ ಹೊರಟ್ರೆ ನಮ್ಮಂಥವ್ರು ದೇವ್ರು ಮೆಚ್ತಾನ. ಸರ್ಕಾರದ ಗಮನಕ್ಕೂ ಥರ ಕೇಳಿದ್ದೀನಿ. ಇಲ್ಲೇನು ಕುಲಕಸಬು ಅಂತಿದೆ, ಇವರಿಗೆ ಲೀಗಲ್ ಡಾಕ್ಯುಮೆಂಟ್ ಇಲ್ಲ ಇವ್ರ ಹತ್ರ. ಕೋರ್ಟ್ಗೆ ಹೋಗೋಕ್ಕೆ, ಗಲಾಟೆ ಮಾಡೋಕ್ಕೆ ಚಪ್ಪಡಿಗಳು ಕಲ್ಲುಗಳು ಹೊಡ್ಕೊಂಡು ಬಂದುಬಿಟ್ಟಿದ್ದಾರೆ. ಅವ್ರಿಗೆ ಲೀಗಲೈಸ್ ಮಾಡಿಕೊಡಿ. ಅದನ್ನು ಒಂದು ಸೊಸೈಟಿ ಮಾಡಿ ಅವ್ರಿಗೆಲ್ಲ ಹಂಚ್ರಿ. ಅದನ್ನು ಇಲ್ಲ ಅನುಭವದ ಪ್ರಕಾರ ಅವ್ರಿಗೆ ಡಾಕ್ಯುಮೆಂಟ್ಸ್ ಮಾಡಿಕೊಡ್ರಿ ಅಂತ ಗಮನ ತರಿಸಿದ್ವಿ. ಏನು ಮಾಡ್ತಾರೆ ನೋಡೋಣ. ನನಗಂತೂ ಗ್ಯಾರಂಟಿ ಇಲ್ಲ. ನಾನು ಸಿದ್ದರಾಮಣ್ಣವ್ರಿಗೆ, ಮಲ್ಲಿಕಾರ್ಜುನ್ ಅವ್ರಿಗೆ, ಮೈನ್ಸ್ ಮಿನಿಸ್ಟ್ರಿಗೆಲ್ಲ ಹೇಳೋದಿಷ್ಟೇ, ಸಾವಿರಾರು ಕುಟುಂಬಗಳಿದೆ. ಯಾರೋ ಒಬ್ಬರು ಇಬ್ಬರು ಮಾತು ಕೇಳಿ ಇವರು ಕುಟುಂಬಗಳ ಮೇಲೆ ಬರೆ ಎಳಿಬೇಡ್ರಿ. ಎಲ್ಲ ಬಡವರು, ಮಿಡ್ಲ್ ಕ್ಲಾಸು, ಅವ್ರ ಜೀವನನೇ ಅದರಲ್ಲಿ ಅಡಗಿದೆ. ಅಷ್ಟು ಜನನ ಹಾಳು ಮಾಡಿ ಯಾರೂ ಸುಖವಾಗಿರೋಕ್ಕಾಗಲ್ಲ. ಮೊದಲು ಬರೀ ಕಲ್ಲಲ್ಲಿ ಚಪ್ಪಡಿಲಿ ಕಲ್ಲಲ್ಲಿ ಮಾಡೋರು. ಈಗ ಅರ್ಬನೈಸ್ ಆಗಿದೆ, ಇಂಡಸ್ಟ್ರಿಯಲೈಸ್ ಆಗಿದೆ, ಟೆಕ್ನಾಲಜಿ ಬಂದಿದೆ. ಎಲ್ಲ JCBಗಳು ಇಟ್ಕೊಂಡವ್ರೆ. ತಪ್ಪೇನು? ಕೈಯಲ್ಲೇ ಹೊಡ್ಕೊಂಡು ಅಲ್ಲೇ ಕೈಯಲ್ಲೇ ಸಾಯಲಿ ಅಂತ ಹೇಳಿದ್ರು. ಈಗ ಇದು ಒಂದು ಇಲ್ಲಿಗಲ್ಲ. ಆದರೆ ಒಂದು ಕ್ರಷರಲ್ಲಿ 200 ಲಾರಿ ಈಚೆ ಹೋದರೆ ಬರೀ 20 ಲಾರಿಗೆ ರಾಯಲ್ಟಿ ಕಟ್ತಾರೆ. ಅದು ಇಲ್ಲಿಗಲ್ಲ ಅಲ್ವಾ? ದೊಡ್ಡ ಮಟ್ಟದಲ್ಲೆಲ್ಲ ತಿಂದಾಕ್ತಾರೆ. ಸಣ್ಣ ಗಲಾಟೆ ಆದರೆ ಇದಕ್ಕೆ ಇಲ್ಲಿ ಮಾತ್ರ SP ಎಲ್ಲ ಹೋಗ್ತಾರೆ. ಬೇರೆ ಇದಕ್ಕೆ ಹೋದರೆ ಕ್ರಷರ್ಗಳಲ್ಲಿ ಸೊತ್ತರೆ SP ಅವ್ರು ಹೋಗಿರೋದು ನೋಡಿದಿರಿ. ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ? ಸರ್ಕಾರಗಳು ಬರ್ತಾ ಇದೆ, ಹೋಗ್ತಾ ಇದೆ. ಈ ರೈತರು ಎಲ್ಲ ನಾವೆಲ್ಲಿದ್ದೀವಿ ಅಂತ ಬಡ್ಕೋತೀವಿ. ಕೊನೆಗೆ ರೈತರ ವಿರುದ್ಧನೇ ಎಲ್ಲ ಮಾಡೋದು ನಾವು. ನಮ್ಮಗಳಿಗೋಸ್ಕರ ನಾವು ತಿಂದು ತೇಗಕ್ಕೆ ಇಷ್ಟೆಲ್ಲ ಮಾಡ್ತೀವಿ. MP ಅವ್ರ ಗಮನಕ್ಕೆ ತಂದೆ. MP ಅವರು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ ಗಮನಕ್ಕೆ ತಂದಿದ್ದಾರೆ. ನೋಡೋಣ, ದೇವರು ಒಳ್ಳೇದು ಮಾಡ್ತಾನೆ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ, ಆಮೇಲೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮಂತ್ರಿಗಳಿಗೆ ಇಲ್ಲಿರೋ ಸಮಸ್ಯೆನ ತಿಳಿಸೋಣ ಅಂತ ಅಂದ್ಕೊಂಡಿದ್ವಿ. ನನ್ನ ಬಗ್ಗೆ ಇರುತ್ತೆ. ನನಗೆ ಆಶಾವಾದಿಗಳಾಗಿದ್ದೀವಿ ಅಷ್ಟೇ ತಾನೆ. ಯಾರಿಲ್ಲ ಅಂದರೆ ದೇವ್ರ ಮೇಲೆ ಎಲ್ಲ ಪೂಜೆ ಮಾಡ್ಕೊಂಡು ಬಂದವ್ರೆ. ಗುಡ್ದಮ್ಮನ ನಾವೆಲ್ಲಿ ಪೂಜೆ ಮಾಡೋದಲ್ಲಿ, ಪಟಾಲಮ್ಮನಿಗೆ ಪೂಜೆ ಮಾಡ್ಕೊಂಡು ಬಂದವ್ರೆ. ದೇವ್ರು ಒಳ್ಳೇದು ಮಾಡ್ತಾನೆ.